ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿನ ಆಯಿತು ವ್ಲಾಗೇ ನಾನು ಹಾಕಿಲ್ಲ. ಕಮೆಂಟ್ಸ್ ಕೂಡ ಬರ್ತಾ ಇದ್ದಾವೆ, ಯಾಕೆ ವ್ಲಾಗ್ಸ್ ಆಗ್ತಾ ಇಲ್ಲ ಅಂತೇಳ್ಬಿಟ್ಟು. ನಾನು ವೀಡಿಯೋಗಳನ್ನೇ ಮಾಡಿಟ್ಕೊಂಡಿಲ್ಲ. ಹಾಗಾಗಿ ರೀಸನ್ ಬಂದುಬಿಟ್ಟು ಊರಿಂದ ಬಂದಿರೋ ಗಳಿಗೇನೇ ಸರಿ ಇಲ್ಲ ಅನಿಸುತ್ತೆ. ನಾವು ಬಂದಾಗಿಂದ ಕೂಡ ಇನ್ನು ನನಗೂ ಹುಷಾರಿಲ್ಲ, ನನ್ನ ಗುಂಡನಿಗೂ ಹುಷಾರಿಲ್ಲ. ಅವನು ಬಂದು ತಿರುಗಿ ದಿನವೇ ಕೆಳಗೆ ಬಿದ್ದುಬಿಟ್ಟು ಸರಿಯಾಗಿ ಏಟು ಮಾಡಿಕೊಂಡು ಕಾಲು ಫುಲ್ಲು ಗಾಯ ಆಗಿಬಿಟ್ಟು ಆ ನೋವಿಗೆ ಫುಲ್ಲು ಜ್ವರ ಅಂದರೆ ಸಿಕ್ಕಾಪಟ್ಟೆ ಜ್ವರ. ಬಿಡು ಒಂದಿನ ಜ್ವರ ಬಂದಿದ್ದು, ಆ ಸಿರಪ್ ಎಲ್ಲ ಹಾಕ್ಬಿಟ್ಟು ಇನ್ನು ಚೆನ್ನಾಗಾದ. ಮತ್ತು ನೆಕ್ಸ್ಟು ಮತ್ತೆ ಅದೇ ಮತ್ತೆ ಬಿದ್ದುಬಿಟ್ಟ. ಮತ್ತು ಗಾಯ ಆಗಿರೋ ಜಾಗಕ್ಕೆ ಮತ್ತೆ ಗಾಯ ಆಗಿ ಫುಲ್ಲು ಬ್ಲಡ್ಡೆಲ್ಲ ಸೋರಿ ಸಿಕ್ಕಾಪಟ್ಟೆ ನೋವು ಪಟ್ಬಿಟ್ಟ ಅವನು. ಮತ್ತೆ ಕೆಳಗೆ ಬಿದ್ದು ಮತ್ತೆ ಜ್ವರ. ನೆನ್ನೆ ಮೊನ್ನೆಯಿಂದ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಜ್ವರ. ವಾಮಿಂಟು ಅಂದರೆ ವಾಮಿಂಟು, ಸುಮ್ಮನೆ ಪಾಪ ಮೂಗಲ್ಲೂ ಬಾಯಲ್ಲೂ ವಾಮಿಂಟ್ ಅಂದರೆ ಏನು ತಿಂದರೂ ಕೂಡ ಹಂಗೆ ವಾಮಿಂಟ್ ಆಗ್ತಾಯಿತ್ತು. ಹಾಗಾಗಿ ಏನು ಕೂಡ ವ್ಲಾಗೇ ಮಾಡೋಕ್ಕಾಗ್ತಾಯಿಲ್ಲ. ಇನ್ನು ಚಿಕ್ಕಮ್ಮರು ಕೂಡ ಮನೆ ಎಲ್ಲ ಇಟ್ಕೊಂಡಿದ್ದಾರೆ ಕಟ್ಟೋದಕ್ಕೆ. ಇನ್ನು ಆ ಕಡೆ ಅಡುಗೆ, ಅವ್ರಿಗೆ ಟೀ ಕಾಫಿ, ಸ್ವಲ್ಪ ತುಂಬ ಬ್ಯುಸಿ ಆಗಿಬಿಟ್ಟೆ. ನಾನು ವೀಡಿಯೋ ಮಾಡೋದಕ್ಕೆ ನನಗೆ ಟೈಮ್ ಸಿಗ್ತಾಯಿಲ್ಲ. ಹಾಗಾಗಿ ವ್ಲಾಗ್ ಮಾಡಿರಲಿಲ್ಲ. ಇದು ನಾನು ಫಸ್ಟ್ನೇ ಸತಿ ಊರಿಗೆ ಬಂದಲ್ವ, ಇನ್ನು ಭಾನುವಾರ ನಮ್ಮ ಮನೆ ಕ್ಲೀನ್ ಮಾಡ್ಕೊಂಡ್ವಿ. ಶನಿವಾರ ಊರಿಂದ ಬಂದೆ. ಇನ್ನು ಶನಿವಾರ ಊರಿಂದ ಬಂದುಬಿಟ್ಟು ಇನ್ನು ಭಾನುವಾರ ನಮ್ಮ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡೆ. ಮತ್ತು ಸೋಮವಾರ ಚಿಕ್ಕಮ್ಮರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಇವಾಗ. ಅದು ಅವತ್ತು ಸ್ವಲ್ಪ ಹಂಗೆ ವಿಡಿಯೋ ಮಾಡಿಟ್ಕೊಂಡಿದ್ದೆ, ಅದನ್ನೇ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಫ್ ಆಗಿಬಿಟ್ಟಿದೆ, ನನಗೂ ಕೂಡ ಒಂಥರ ಅನ್ನಿಸ್ತಾ ಇದೆ, ಏನು ಮಾಡೋದು. ಇನ್ನು ಇವತ್ತು ಶನಿವಾರ, ಇನ್ನು ಶನಿವಾರನೇ ವಾಯ್ಸ್ ಓವರ್ ಕೊಟ್ಬಿಟ್ಟು ಇನ್ನು ಇವತ್ತೇ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಎಷ್ಟೊತ್ತಿಗೆ ಅಪ್ಲೋಡ್ ಆಗುತ್ತೋ ಗೊತ್ತಿಲ್ಲ. ಇನ್ನು ಟವರ್ ಕೂಡ ಸ್ವಲ್ಪ ಬೇಗ ಸಿಗೋದಿಲ್ಲ ಇಲ್ಲಿ ಕೂಡ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ಬೋದು. ಅದಕ್ಕೆ ಹೇಳೋಣ ಅಂತ ಹೇಳಿ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ, ಅದನ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈಗ. ಇಲ್ಲಿ ನೋಡ್ತಾ ಇರ್ಬೋದು, ನೈಟ್ ಬಿದ್ದುಬಿಟ್ಟು ಫುಲ್ಲು ಗಾಯ ಮಾಡ್ಕೊಂಡ್ಬಿಟ್ಟಿದ್ದ. ಬಿಡು ಸ್ವಲ್ಪ ಪರವಾಗಿಲ್ಲ, ಆಯಿಂಟ್ಮೆಂಟು ಅದು ಇದು ಹಚ್ಚಿ ಇದು ಮಾಡಿದ್ವಿ. ಮತ್ತೆ ಹಂಗೆ ಅದೇ ಜಾಗಕ್ಕೇನೆ ಮತ್ತೆ ಏಟಾಗ್ಬಿಟ್ಟು ಸಖತ್ತು ಇದು ಮಾಡ್ಕೊಂಡಿದ್ದೆ. ನಿಜವಾಗ್ಲೂ ನಮ್ಮ ಗುಂಡ ಹುಟ್ಟಿ ಫಸ್ಟ್ ಟೈಮ್ ಇಷ್ಟೊಂದು ವಾಮಿಂಟ್ ಮಾಡ್ಕೊಂಡಿದ್ದು ನೋಡಿದ್ದು ನಾನಂತೂ. ನಿಜವಾಗ್ಲೂ ಹಂಗೆ ಮೂಗಲ್ಲೂ ಬರ್ತಾಯಿತ್ತು, ಬಾಯಲ್ಲೂ ಬರ್ತಾಯಿತ್ತು, ಅಷ್ಟು ವಾಮಿಂಟು ಆಗ್ತಾಯಿತ್ತು. ಮತ್ತು ಅಷ್ಟು ದಿನ ಅಲ್ಲಿ ಫುಡ್ಡೆಲ್ಲ ಚೆನ್ನಾಗಿ ಸೆಟ್ ಆಗಿತ್ತು. ಇಲ್ಲಿ ಸಡನ್ನಾಗಿ ಬಂದುಬಿಟ್ಟು ಅಂಗನವಾಡಿಗೆ ಹೋಗಿದ್ದ ಅವನು. ಅಂಗನವಾಡಿಗೆ ಹೋದ್ಮೇಲೆ ಅಲ್ಲಿ ಏನು ತಿನ್ನೋ ಏನೋ ಗೊತ್ತಿಲ್ಲ. ಇನ್ನು ಸಡನ್ನಾಗಿ ಅವತ್ತು ನೈಟೇ ಸಿಕ್ಕಾಪಟ್ಟೆ ವಾಮಿಂಟ್ ಆಗ್ತಾಯಿತ್ತು. ಬೇಗ ಸೆಟ್ ಆಗೋದಿಲ್ಲ. ಹಾಗಾಗಿ ಇನ್ನು ಆ ಕಡೆ ಊಟ, ನೇಚರು, ನೀರೆಲ್ಲ ಚೆನ್ನಾಗಿ ಸೆಟ್ ಆಗಿತ್ತು. ಇನ್ನು ಸಡನ್ನಾಗಿ ಬಂದುಬಿಟ್ಟು ಇಲ್ಲಿ ಇದು ಮಾಡೋಣ ಅಂತಂದರೆ ಅವ್ನಿಗೆ ಏನಾಯ್ತು ಅನ್ನೋದು ಅರ್ಥ ಆಗ್ತಾಯಿಲ್ಲ. ಏನಾದರೂ ಕೂಡ ಬರೀ ಅವನಿಗೆ ಎಫೆಕ್ಟ್ ಆಗ್ತಾಯಿದೆ. ಅದಕ್ಕೇ ಮನೆಯಲ್ಲಿ ಎಲ್ಲಾದರೂ ಹೋದಾಗ ಬಂದಾಗ ಯಾರಾದರೂ ಬಿಡಮ್ಮ ನಾಳೆ ಹೋಗುವಂತೆ, ನಾಡಿದ್ದು ಹೋಗುವಂತೆ ಅಂತ ಹೇಳ್ಬಿಟ್ಟು ಅಡ್ಡ ಆಗ್ತಾ ಇರ್ತಾರೆ ಮನೇಲಿ ರೆಡಿ ಆಗಿ ಹೋಗ್ಬೇಕಾದ್ರೆ. ಮತ್ತು ನಮಗೂ ಕೂಡ ಮನಸ್ಸೇ ಇರೋದಿಲ್ಲ, ಬಿಡು ಯಾಕೋ ಹೋಗೋದಕ್ಕೆ ಮನಸ್ಸಿಲ್ಲ, ನೆಕ್ಸ್ಟ್ ಹೋಗೋಣ ಅಂತ ಅನ್ನಿಸ್ತಾ ಇರುತ್ತೆ. ಆದರೂ ಕೂಡ ದೊಡ್ಡವ್ರು ಹೇಳಿದ್ದು ಕೇಳ್ದಿರೋ ಹಾಗೆ ಮತ್ತು ನಮ್ಮ ಮನಸ್ಸು ಕೂಡ ಹೇಳ್ತಾ ಇರುತ್ತೆ, ಬಿಡು ಯಾಕೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಆದರೂ ಹೋಗಬೇಕಾಗುತ್ತೆ ಅಂತ. ಬಲವಂತದ ಮೇಲೆ ಯಾವಾಗ ಹೊರಟು ಬರ್ತೀವೋ ಅವಾಗ ಏನಾದರೂ ಒಂದು ತೊಂದರೆಗಳು ಕಾದಿರುತ್ತೆ ಅಂತ ನನಗೆ ಅರ್ಥ ಆಯಿತು. ಇನ್ನು ನಾನು ಅವತ್ತು ಊರಿಂದ ಬರಬೇಕಾದ್ರೆ ಶನಿವಾರ ಹೊರಟಿದ್ನ, ಅಂದರೆ ಬರೋದಕ್ಕೆ ಮನಸ್ಸೇ ಇರಲಿಲ್ಲ ಹೇಳ್ಬೇಕಂದ್ರೆ. ನಾನು ಬಿಡು ಸೋಮವಾರಗಿನ ಹೋಗೋಣ ಅಂತ ಅನ್ನಿಸ್ತಾಯಿತ್ತು. ಇನ್ನು ನಮ್ಮ ಅಂಜಣ್ಣನೂ ಅಷ್ಟೇ, ಬಿಡಮ್ಮ ಸೋಮವಾರ ಹೋಗುವಂತೆ, ಇನ್ನೇನು ಹೋಗ್ತೀಯ ಅಂತಂದರು. ಮತ್ತು ನಮ್ಮ ಅತ್ತೆನೂ ಅಷ್ಟೇ. ಹಿಂಗೆ ಎಲ್ಲರೂ ಕೂಡ, ನಮ್ಮ ಪವಿತ್ರನೂ ಅಷ್ಟೇ, ಅವಳಿಗೂ ಇಷ್ಟ ಇರಲಿಲ್ಲ, ಬಿಡಕ್ಕ ಇನ್ನೇನು ಹೋಗ್ತೀವಿ ಸೋಮವಾರ ಹೋಗುವಂತೆ, ಇನ್ನು ಶನಿವಾರ ಅಲ್ವಾ ದೇವಸ್ಥಾನಕ್ಕೆ ಹೋಗೋದು, ಇನ್ನು ಟೈಮ್ ಇದೆ ಅಂತ ಹೇಳ್ತಾ ಇದ್ಲು. ಹಿಂಗೆ ನನಗೂ ಇಷ್ಟ ಇಲ್ಲ, ಅವರು ಮನೇಲಿ ಕಳ್ಸೋದಕ್ಕೂ ಇಷ್ಟ ಇಲ್ಲ, ಯಾರಿಗೂ ಇಷ್ಟ ಇಲ್ಲ. ಇನ್ನು ನಮ್ಮ ಮನೆಯವ್ರು ಬಂದುಬಿಟ್ಟು ಇನ್ನು ಹೊರಡಿದೆಯಾ, ಬರೇ ಇದೆ ಆಗುತ್ತೆ ಅಂತ ಹೇಳಿದ್ರು, ಹೋಗು ಅಂತಂದ್ರೆ ಸರಿ ಬಿಡು, ಅವರು ಹೇಳೋದು ಇದೆ ಅಲ್ವಾ. ಮತ್ತು ಇನ್ನು ಹೊರಟು ಇನ್ನೇನು ಸುಮ್ಮನೆ ಆಗೋದು, ದೇವಸ್ಥಾನದ ವಿಷಯದಲ್ಲಿ ಈ ಥರ ಕೇರ್ಲೆಸ್ ಮಾಡಬಾರ್ದು, ಹೋಗ್ಬಿಡೋಣ ಗಟ್ಟಿ ಮನ್ಸು ಮಾಡಿಕೊಂಡು ಅಂತ ಹೇಳಿ ನಾನು ಮನೆ ಬಿಟ್ಟಾಗಲೇ ಮಧ್ಯಾಹ್ನ ಆಗಿಬಿಟ್ಟಿತ್ತು ಟೈಮ್ ಕೂಡ. ಇನ್ನು ಮಧ್ಯಾಹ್ನ ಟೈಮಲ್ಲಿ ಶನಿವಾರ ಅಲ್ವಾ, ಇನ್ನು ಅವತ್ತು ಮನೇಲಿ ವಾರ ಕೂಡ ಮಾಡಿರಲಿಲ್ಲ, ಇನ್ನು ಪೂಜೆ ಇಲ್ಲ ಏನೂ ಇಲ್ಲ. ಇನ್ನು ಸಡನ್ನಾಗಿ ಹೊರಟು ಬಂದುಬಿಟ್ವಿ. ಮತ್ತು ಮನೇಲಿ ಕೂಡ ಬೇಡ ಅಂತಿದ್ರಲ್ವ, ಅದರ ಎಫೆಕ್ಟ್ ಏನೋ ಗೊತ್ತಿಲ್ಲ. ಇನ್ನು ಇಲ್ಲಿಗೆ ಬಂದು ಶನಿವಾರ ಬಂದ್ವಿ. ಇನ್ನು ಭಾನುವಾರ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಭಾನುವಾರ ಸಂಜೆನೇ ನನ್ನ ಮಗ ಅವನಿಗೆ ಯಾಕೋ ಒಂಥರ ಅನಿಸ್ಬಿಡ್ತು. ಮತ್ತು ಜೋಲಲ್ಲಿ ಮಲ್ಕೊಂಡಿದ್ದ. ಅದು ನಮ್ಮ ಈ ಕಡೆ ಸೈಡ್ ಜೇನುಹುಳ ಅಷ್ಟೊಂದಿಲ್ಲ, ಅದು ಎಲ್ಲಿ ಬಂತು ಒಂದು ಜೇನುಹುಳ ಗೊತ್ತಿಲ್ಲ. ಮತ್ತು ಜೇನುಹುಳ ಕೂಡ ಕಚ್ಚಿಬಿಡ್ತು ಅವನಿಗೆ, ಕೆನ್ನೆಗೆಲ್ಲ ಹಣೆಗೆ ಅನಿಸುತ್ತೆ. ಜೇನುಹುಳ ಕಚ್ಚಿತು. ಮತ್ತು ಅವತ್ತು ಸಾಯಂಕಾಲನೇ ಸರಿಯಾಗಿ ಬಿದ್ದುಬಿಟ್ಟ. ಮತ್ತು ಬಿಡು ಅಂತ ಹೇಳಿ ಅದು ಇದೆಲ್ಲ ಇದು ಮಾಡಿದ್ವಿ. ಆಮೇಲೆ 2 ದಿನ ಬಿಟ್ಟು ಮತ್ತೆ ಸರಿಯಾಗಿ ಬಿದ್ದ.
ಏನೋ ಒಂದಾದ್ಮೇಲೆ ಒಂದು ಮತ್ತೆ ಫುಲ್ಲು ಹುಷಾರು ತಪ್ಪಿಟ್ಟ. ಮತ್ತು ಅವನ್ನ ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ಇನ್ನು ಅನ್ನ ಓಕ್ಳೆಲ್ಲ ಉಳ್ಸಾಕಿ ಎಲ್ಲ ಮಾಡಿದ್ವಿ. ಇನ್ನು ಹಳ್ಳಿ ಪದ್ಧತಿ ಅಂದರೆ ಗೊತ್ತಲ್ಲ, ಮಕ್ಕಳು ಸ್ವಲ್ಪ ಇದು ಮಾಡಿದಾಗ ಎಲ್ಲ ಮಾಡ್ತಾ ಇರ್ತೀವಿ. ಇನ್ನು ನಮ್ಮ ಚಿಕ್ಕಮ್ಮಂತೂ ಪಾಪ ಅವನ್ನ ಊರಲ್ಲಿದ್ದರೂ ಇರ್ತಿದ್ರು, ಎಂಥ ಕೆಲಸ ಆಯಿತು ಬಂದು ನೋಡಿ ಇಲ್ಲಿಗೆ ಹುಷಾರಿಲ್ದಂಗೆ ಆಗ್ಬಿಡ್ತು ಅಂತ ನಮ್ಮ ಚಿಕ್ಕಮ್ಮ ಫೀಲಿಂಗ್ ಒಂದು ಸಿಕ್ಕಾಪಟ್ಟೆ ಫೀಲಿಂಗು. ಒಂದು ಕಡೆ ಮನೆ ಕೆಲಸ ಬೇರೆ ನಡೀತಾ ಇದೆ. ನಿಜವಾಗ್ಲೂ ಈ ವಾರ ಯಾಕೋ ನಮಗೆ ಸರಿಯೇ ಆಗಲಿಲ್ಲ. ಈ ಥರ ಸ್ವಲ್ಪ ಅಡ್ಡ ಆತಂಕಗಳು ಜಾಸ್ತಿ ಆಗಿಬಿಟ್ಟು ಇನ್ನು ಅದಕ್ಕೆ ಇನ್ನು ಎಲ್ಲ ಕ್ಲೀನ್ ಮಾಡಿದ್ವಿ. ಇವತ್ತು ಶನಿವಾರ ಅಲ್ವಾ, ಇವತ್ತು ಸಂಜೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಮತ್ತೆ ವ್ಲಾಗ್ ಯಾವಾಗ ಬರುತ್ತೋ ಕೂಡ ನನಗೆ ಗೊತ್ತಿಲ್ಲ. ತುಂಬ ಟೈಮ್ ತೊಗೊಬಿಟ್ಟಿದ್ದೀನಿ. ಇದೆಲ್ಲ ಮುಗಿಸ್ಕೊಬಂದು ಮತ್ತೆ ಕಂಟಿನ್ಯೂ ಆಗೋ ವೀಡಿಯೋಗಳು ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗಂತೂ ಆಗೋದಿಲ್ಲ. ಇವಾಗ ನನಗೂ ಕೂಡ ಸ್ವಲ್ಪ ಹುಷಾರಿಲ್ಲ, ಇನ್ನು ಗುಂಡನಿಗೂ ಹುಷಾರಿಲ್ಲ. ಇನ್ನು ದೇವಸ್ಥಾನ ವಿಷಯ ಅಂತಂತ ಸ್ಟಾಪ್ ಮಾಡೋಕ್ಕಂತೂ ಆಗೋದಿಲ್ಲ, ಇನ್ನು ಹೋಗಲೇಬೇಕು. ಅವನದು ಹರಕೆ ಇದೆ. ಹಾಗಾಗಿ ಎಲ್ಲರೂ ಕೂಡ ಸೇಫ್ಟಿಯಾಗಿ ಹೋಗಿ ಸೇಫ್ಟಿಯಾಗಿ ಬರಬೇಕು ಅಂತಲೇ ಇದು. ಇನ್ನು ಅಂದರೆ ನಾಳೆ ಹುಣ್ಣಿಮೆ ಅಲ್ವಾ, ಭರತ ಹುಣ್ಣಿಮೆ ವರ್ಷಕ್ಕೊಂದ್ಸತಿ ತುಂಬ ಚೆನ್ನಾಗಾಗುತ್ತೆ. ನಾವು ಹೋಗ್ತಾ ಇರೋದು ಇದಕ್ಕೆ ಉಚ್ಚಂಗಿ ದುರ್ಗಕ್ಕೆ ಹೋಗ್ತೀವಿ. ದುರ್ಗ ಅಂತ ಊರು, ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ವರ್ಷವೂ ಹೋಗ್ತಾ ಇರ್ತೀವಿ. ಒಂದು ವರ್ಷನೂ ನಾವು ಮಿಸ್ ಮಾಡಿಲ್ಲ. ಇನ್ನು ಒಂದು 4-5 ವರ್ಷ, ಒಂದು 3 ವರ್ಷದಿಂದ ಕಂಟಿನ್ಯೂ ಆಗಿ ಹೋಗ್ತಾಯಿದ್ದೀವಿ. ಅದಕ್ಕೆ ಇವಾಗೂ ಕೂಡ ಹೋಗ್ಬೇಕು ಅಂತ ಹೇಳಿ. ಇನ್ನು ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಇದು. ಇನ್ನು ಸ್ವಲ್ಪ ಚಿಕ್ಕಡೆಕಾಯಿ ಅಂತೂ ನಮ್ಮ ಚಿಕ್ಕಮ್ಮ ಮನೆ ಹಿಂದ್ಗಡೆ ಚಿಕ್ಕಡೆಕಾಯಿ ಬಳ್ಳಿ ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಬಿಟ್ಬಿಟ್ಟಿದೆ. ಸುಮ್ಮನೆ ಬಿಡಿಸ್ಕೊತಾ ಇದ್ದರೆ KG ಗಟ್ಟಲೆ ಸಿಗ್ತಾನೆ ಇರ್ತವೆ. ಇನ್ನು ನಮ್ಮ ಅಣ್ಣ ಮನೆ ಇದೆ ಅಲ್ವಾ, ಹಿಂದ್ಗಡೆ ಶೀಟಿಗೆಲ್ಲ ಹಬ್ಬಿಸ್ಬಿಟ್ಟಿದೆ, ಎಲ್ಲ ಬಳ್ಳಿಯೆಲ್ಲ ಹಬ್ಬಿಟ್ಟಿದೆ. ಚೆನ್ನಾಗಿ ಸಿಗ್ತಾಯಿದೆ ಚಿಕ್ಕಡೆಕಾಯಿ ಎಲ್ಲ ಕೂಡ. ಇನ್ನು ಅದಕ್ಕೆ ಎಲ್ಲ ಕೂಡ ಕಿತ್ಕೊಂಡ್ಬಂದ್ಬಿಟ್ಟು ಇವತ್ತು ಮೊನ್ನೆನೇನು ಫ್ರೈ ಥರ ಮಾಡಿದ್ದೆ, ಇವತ್ತೂ ಫ್ರೈ ಥರ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ಇವತ್ತು ಕೂಡ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಗುಂಡ ಸ್ವಲ್ಪ ಬೇಗ ಎದ್ದೊಳೋದಿಲ್ಲ. ನೈಟೆಲ್ಲ ಸ್ವಲ್ಪ ಸತಾಯಿಸ್ತಾ ಇದ್ದಾನೆ, ಸರಿಯಾಗಿ ನಿದ್ದೆ ಕೂಡ ಮಾಡ್ತಾಯಿಲ್ಲ ಅವನು. ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಎದ್ದೊಳೋಷ್ಟೊತ್ತಿಗೆ. ಇನ್ನು ಅವನು ಎದ್ದೊಳೋವರೆಗೂ ಕೂಡ ವೆಯ್ಟ್ ಮಾಡೋದಕ್ಕಾಗೋದಿಲ್ಲ. ಇದ್ದರೆ ಇರಲಿ ಪರವಾಗಿಲ್ಲ, ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇನ್ನು ಚಾಪೆ ಸ್ವಲ್ಪ ಅರ್ಧಕ್ಕೆ ಮಾಡಿಸ್ಬಿಟ್ಟು ಇನ್ನು ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊತಾ ಇರ್ತೀನಿ. ಇನ್ನು ಚಿಕ್ಕಮ್ಮನಿಗಂತೂ ಸಿಕ್ಕಾಪಟ್ಟೆ ಕೆಲಸ ಪಾಪ. ಅಲ್ಲಿ ಮನೆ ಹತ್ರನೂ ಹೋಗಬೇಕು, ಇಲ್ಲಿ ನೋಡ್ಕೋಬೇಕು, ತುಂಬ ಕೆಲಸ ಇರುತ್ತೆ. ಹೆಂಗೋ ಸ್ವಲ್ಪ ನಾನು ಬಂದಾಗಿಂದ ಪರವಾಗಿಲ್ಲ. ಇನ್ನು ನಾನು ದೇವಸ್ಥಾನ ಎಲ್ಲ ಅದು ಇದು ಮುಗಿಸ್ಕೊಂಬಿಟ್ಟು ಇನ್ನು ನಾನು ಕೂಡ ಊರಿಗೆ ಹೊರಡ್ತಾ ಇದ್ದೀನಿ. ಇನ್ಮೇಲೆ ಹೆಂಗೆ ಮಾಡ್ಕೊತಾರೆ ಏನೋ, ಅದು ಒಂದು ಸ್ವಲ್ಪ ಚಿಂತೆ. ನಿಜವಾಗ್ಲೂ ಏನೋ ಹೆಣ್ಮಕ್ಳಿಗೆ ಎಲ್ಲೋದ್ರೂ ಕೂಡ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅನ್ನೋ ಥರ ಆಗಿಬಿಡುತ್ತೆ. ಇಲ್ಲಿಂದ ಅಲ್ಲಿಗೆ ಹೋದರೆ ಈ ಕಡೆ ಚಿಂತೆ, ಇಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದರೆ ಮತ್ತು ಆ ಕಡೆ ಒಂದು ಸ್ವಲ್ಪ ಯೋಚನೆ ಆಗ್ತಾ ಇರುತ್ತೆ. ಈ ಥರ ಮಕ್ಕಳಿಗೆ ಹುಷಾರಿಲ್ಲ ಅಂತಂದರೂ ಕೂಡ ಅದೇ ಒಂಥರ ಚಿಂತೆ. ಹಾಗಾಗಿಬಿಟ್ಟಿದೆ ನನ್ನ ಪರಿಸ್ಥಿತಿ ಈಗ. ಅದಕ್ಕೋಸ್ಕರ ವೀಡಿಯೋಗಳು ಮಾಡೋಕ್ಕಾಗ್ತಾಯಿಲ್ಲ. ಆದರೆ ಪಾಪ ನನಗೆ ಕಮೆಂಟ್ ಬಂದಿತ್ತು ನೈಟ್ ನೋಡಿಬಿಟ್ಟು, ಒಂಥರ ನೋಡು ಎಷ್ಟು ವೇಟ್ ಮಾಡ್ತಾಯಿದ್ದಾರೆ, 2 ದಿನ 3 ದಿನ ಗ್ಯಾಪ್ ಆಗ್ತಾಯಿದೆ ಅಂತ ಹೇಳಿ. ಹೇಳ್ಬೇಕಂದ್ರೆ ಟೋಟಲಿ ನಾನು ಈ ವಾರ ಸರಿಯಾಗಿ ವ್ಲಾಗ್ಗಳೇ ಹಾಕಿಲ್ಲ. ಇನ್ನು ವೀಡಿಯೋಸ್ ಕೂಡ ಏನು ಮಾಡೇ ಇಟ್ಕೊಂಡಿಲ್ಲ. ಮಸ್ತ್ ಮಾಡ್ಬೋದಾಗಿತ್ತು, ಬಟ್ ಮಾಡಲೇ ಇಲ್ಲ, ನಂಗೆ ಟೈಮ್ ಸಿಗಲಿಲ್ಲ. ಹಾಗಾಗಿ ನೋಡೋಣ, ಎಷ್ಟು ಆಗುತ್ತೋ ಅಷ್ಟು ಮಾಡಿಟ್ಕೊತೀನಿ. ಇನ್ನು ಮಂಗಳವಾರ ಇದು ಸ್ವಲ್ಪ ಹಂಗೆ ಮಾಡಿಕೊಂಡೆ. ಇನ್ನು ಚಿಕ್ಕಮ್ಮರು ಮತ್ತು ಇವತ್ತೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇನ್ನು ಮೇಲ್ಗಡೆದೆಲ್ಲ ಸ್ವಲ್ಪ ಆದರೆ ಮುಗೀತು. ಇನ್ನು ಈ ಕಡೆ ಬಂದುಬಿಟ್ಟು ಇನ್ನು ಚಿಲ್ಡ್ರನ್ ಬಾತ್ರೂಮ್ದು ಇರುತ್ತೆ, ಮತ್ತು ಮೇಲ್ಗಡೆ ಟಾಪೆಲ್ಲ ಒತ್ಸೋದಿರುತ್ತೆ. ನಿಜವಾಗ್ಲೂ ಇನ್ನೂ ಒಂದು ಲೋನ್ ಸಮೇತ ಬಂದಿಲ್ಲ. ಗೌರ್ಮೆಂಟಿಂದ ಲೋನ್ ಕೊಡ್ತೀವಿ, ಮನೆ ಕಟ್ಕೊಳ್ಳಿ, ಮನೆ ಇಲ್ದೋರು ಅಂತ ಹೇಳ್ತಾರೆ. ಇರೋ ಬರೋ ಮನೆಯೆಲ್ಲ ಕಿತ್ಬಿಟ್ಟು ಬಾಡಿಗೆ ಮನೆಯಲ್ಲಿ ಇದ್ಬಿಟ್ಟು ಈ ಥರ ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬಿಲ್ಲುಗಳೇ ಆಗೋಗ್ತಿಲ್ಲ. ಬೇಸ್ಮಟ್ಟದ ಬಿಲ್ಲೇ ಆಗಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಕಷ್ಟ ಅನ್ನಿಸ್ತಾ ಇದೆ. ಒಂದು ಬಿಲ್ ಸಮೇತ ಆಗಿಲ್ಲ. ಇನ್ನು ಕಿತ್ಬಿಟ್ಟಿದ್ದೀವಿ. ಸಾಲನೋ ಸೋಲನೋ ಮಾಡಿಬಿಟ್ಟು ಕಟ್ಸೋಣ ಅಂತೇಳ್ಬಿಟ್ಟು ಇನ್ನು ಒದ್ದಾಟಕ್ಕೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ನನ್ನ ತಮ್ಮ ಅಂತೂ ಹೇಳೋದಕ್ಕಾಗ್ತಾಯಿಲ್ಲ, ಅವನ ಪರಿಸ್ಥಿತಿ ಹಂಗಾಗ್ಬಿಟ್ಟಿದೆ. ಬೆಳಿಗ್ಗೆ 6 ಗಂಟೆ 6:30 ಹೋಗ್ತಾನೆ, ಸಾಯಂಕಾಲ 8:00 ಹಂಗೆ ಬರ್ತಾನೆ. ಸಖತ್ತು ಹಾರ್ಡ್ ವರ್ಕ್ ಮಾಡ್ತಾಯಿದ್ದಾನೆ ಅವನಂತೂ. ಇನ್ನು ಏನು ಮಾಡೋದಕ್ಕಾಗೋದಿಲ್ಲ, ಒಬ್ಬನೇ ದುಡಿಬೇಕು, ಒಬ್ಬನೇ ಇದು ಮಾಡಬೇಕು. ಇನ್ನು ಚಿಕ್ಕಮ್ಮ ಅಂತೂ ಅವರು ಕೂಡ ಇನ್ನು ಮನೆಯಲ್ಲೇ ಎಲ್ಲ ಕೆಲಸ ಮಾಡ್ಕೊಳ್ತಾ ಇರ್ತಾರೆ. ಒಬ್ಬರಿಗೆ ಕೂಲಿ ಬಂದುಬಿಟ್ಟು 750 ರೂಪಾಯಿ 800 ರೂಪಾಯಿ ಕೂಲಿ ಇಲ್ಲಿ. ಹಾಗಾಗಿ ಅದೇ ಇಬ್ಬರನ್ನ ಇಟ್ಕೊಂಡ್ರೆ ಅಲ್ಲೇ ಹೋಗುತ್ತಲ್ಲ, 1600 ರೂಪಾಯಿ 1700 ರೂಪಾಯಿ ಅಲ್ಲೇ ಖರ್ಚಾಗುತ್ತೆ ಅಂತೇಳ್ಬಿಟ್ಟು ಇನ್ನು ಮನೆಯಲ್ಲೇ ಚಿಕ್ಕಮ್ಮನೇ ಪ್ರತಿಯೊಂದು ಕೆಲಸ ಕೂಡ ಮಾಡ್ತಾಯಿರ್ತಾರೆ. ಇನ್ನು ಚಿಕ್ಕಮ್ಮ ಸಿಮೆಂಟ್ ಎಲ್ಲ ಕಲಸಿ ನೀಟಾಗಿ ಕೊಡ್ತಾಯಿದ್ದಾರೆ. ಆ ಕಡೆ ಬಂದುಬಿಟ್ಟು ಪುನೀತು, ನಮ್ಮ ಚಿಕ್ಕಪ್ಪವರೆಲ್ಲ ಸಿಮೆಂಟು ಕೊಡ್ತಾಯಿದ್ದಾರೆ. ಇನ್ನು ಮೇಲ್ಗಡೆ ಬಂದುಬಿಟ್ಟು ನಮ್ಮ ಅಣ್ಣ ಮತ್ತು ನಮ್ಮ ಅತ್ತೆ ಮಗ ಅವರು ಕಟ್ತಾಯಿದ್ದಾರೆ. ಇನ್ನು ನಮ್ಮ ಅಣ್ಣ ಎಲ್ಲ ಬರುತ್ತಲ್ವ, ಮನೆ ಕಟ್ಟೋದೆಲ್ಲ ಕೆಲಸನೂ ಗೊತ್ತು. ಇನ್ನು ಬೇರೆಯವ್ರನ್ನ ಯಾರನ್ನೂ ಕೂಡ ಇಲ್ಲ, ಇನ್ನು ಗೊತ್ತಿರೋದನ್ನೇ ಸ್ವಲ್ಪ ಕರ್ಕೊಂಡ್ಬಿಟ್ಟು ಇನ್ನೆಲ್ಲ ಮಾಡಿಸ್ತಾಯಿದ್ದೀವಿ.
ಸೊಂಪು ಎಲ್ಲ ರೆಡಿ ಆಗಿದೆ. ನಾನು ಹೋದ ಸತಿ ಹೋದಾಗ ಆವಾಗ ಇದೆಲ್ಲ ಸ್ವಲ್ಪ ಕುಣಿ ಎಲ್ಲ ತೆಗ್ದಿದ್ರು. ಇನ್ನು ಏನೂ ಇದಿರಲಿಲ್ಲ. ನಾನು ಬರೋಷ್ಟೊತ್ತಿಗೆ ಸೊಂಪೆಲ್ಲ ರೆಡಿಯಾಗಿ ಆಗಲೇ ಪಿಲ್ಲರೆಲ್ಲ ಎಬ್ಬರಿಸ್ಬಿಟ್ಟು ಈ ಕಡೆ ಬಾತ್ರೂಮ್ಗೆಲ್ಲ ರಿಂಗೆಲ್ಲ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದಾರೆ. ಇನ್ನು ಅದೆಲ್ಲ ಸ್ವಲ್ಪ ಮನೆ ಹತ್ರ ನೋಡ್ಕೊಂಬಂದ್ಬಿಟ್ಟು ಇನ್ನು ಟೀಗೆ ಇಟ್ಟಿದ್ದೀನಿ. ಇನ್ನು ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ 3 ಟೈಮ್ ಟೀ ಕುಡಿತಾ ಇರ್ತಾರೆ. ಮತ್ತು ಬೆಳಗ್ಗೆ ಮತ್ತು ಮಧ್ಯಾಹ್ನ 2 ಟೈಮ್ ಊಟ ಇನ್ನು ಮಾಡಲೇಬೇಕಾಗುತ್ತೆ. ಇನ್ನು ಊಟ ಇಲ್ಲದಿದ್ರೂ ಪರವಾಗಿಲ್ಲ, ಅವ್ರಿಗೆ ಕಂಪಲ್ಸರಿ ಟೀ ಅಂತೂ ಬೇಕೇ ಬೇಕು. ಆ ಟೀ ಕುಡ್ಕೊಂಡಾದ್ರೂ ಸುಮ್ಮನೆ ಆರಾಮಾಗಿ ಇದು ಮಾಡ್ತಾ ಇರ್ತಾರೆ. ಇನ್ನು ಮಧ್ಯಾಹ್ನಕ್ಕೆ ಬಂದುಬಿಟ್ಟು ಇವತ್ತು ನಾವು ಚಪಾತಿ ಮಾಡಿದ್ವಿ. ಚಪಾತಿ ಮತ್ತು ಪಲ್ಯ ಇತ್ತಲ್ವ, ಪಲ್ಯ ಮತ್ತು ಚಟ್ನಿ ಕೂಡ ಮಾಡಿದ್ವಿ. ಇಷ್ಟೇ ಫ್ರೆಂಡ್ಸ್. ಇನ್ನು ನಮ್ಮ ರೋಜಾ ಬಂದಿದ್ದಾಳೆ ಅಂದರೆ ನಮ್ಮ ಮಾಮನ ಸೊಸೆ ಇಲ್ಲೇ ಇದ್ದಾಳೆ. ಅವಳು ಕೂಡ ಹೆಂಗೋ ಅವಳು ಕೂಡ ಮನೆ ಹತ್ರ ಬಂದಿದ್ಲು. ಇನ್ನು ನಮ್ಮ ಮಾವರ ಮನೆ ಹತ್ರ ಇದ್ದಾರೆ ಅವರು, ಇಲ್ಲಿಲ್ಲ. ಇನ್ನು ಅವಾಗವಾಗ ಬರ್ತಾ ಇರ್ತಾಳೆ, ಹೋಗ್ತಾ ಇರ್ತಾಳೆ. ಇನ್ನು ಅವಳು ಬಂದ್ಲಲ್ವಾ, ಇನ್ನು ನಾನು ಚಪಾತಿ ಎಲ್ಲ ಒಸಿತಾ ಇದ್ದೆ. ಇನ್ನು ಉಂಡೆ ಮಾಡಿಕೊಡ್ತಾ ಇದ್ಲು. ಇನ್ನು ಸರಿ ಅಕ್ಕ, ಅವ್ರು ಮತ್ತೆ ಒಂದಕ್ಕೊಂದು ಅಂಟ್ಕೊಬಿಡ್ತವೆ, ನೀನು ಬೇಯಿಸು, ನಾನು ಚಪಾತಿ ಒಸಿತೀನಿ ಅಂತಂದು ಸರಿ ಅಂತ ಹೇಳ್ಬಿಟ್ಟು ಇನ್ನು ನಾನು ಚಪಾತಿ ಬೇಯಿಸೋದಕ್ಕೆ ಬಂದೆ. ಇನ್ನು ಚಿಕ್ಕಮ್ಮ ಎಲ್ಲ ಚಟ್ನಿಗೆಲ್ಲ ಶೇಂಗಾ ಬೀಜ ಎಲ್ಲ ಸುಲ್ಕೊಂಡು ರೆಡಿ ಮಾಡ್ತಾಯಿದ್ಲು. ಹಂಗೆ ಸೆಂಟ್ರಲ್ಲಿ ಏನಾದರೂ ಮನೇಲಿ ಕೆಲಸ ಇದ್ದರೆ ಬಂದು ಬೇಗ ಬೇಗ ಮುಗಿಸ್ಕೊಂಡು ಮತ್ತೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ನಿಜ ಮನೆ ಕಟ್ಟಬೇಕಂದ್ರೆ ತುಂಬ ಇದಪ್ಪ, ಅದು ಆಗೋವರೆಗೂ ನಿಜವಾಗ್ಲೂ ಮನಸ್ಸಿಗೆ ನೆಮ್ಮದಿನೇ ಇರೋಲ್ಲ ಫ್ರೆಂಡ್ಸ್. ಹಾಗಾಗಿ ಇಷ್ಟೇ ಫ್ರೆಂಡ್ಸ್. ಏನು ಗೊತ್ತಾ, ನಾನು ವ್ಲಾಗೇ ಜಾಸ್ತಿ ಮಾಡಿಟ್ಕೊಂಡಿಲ್ಲ. ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆದಷ್ಟು ಈ ವಾರನೂ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಇನ್ನು ಇವತ್ತು ಶನಿವಾರ, ನಾವು ಇವತ್ತು ನೈಟ್ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಅಲ್ಲೆಲ್ಲ ಸ್ವಲ್ಪ ವಿಡಿಯೋ ಎಲ್ಲ ಮಾಡಿಟ್ಕೊಂಡಿರ್ತೀನಿ. ಮತ್ತು ಬಂದ ಮೇಲೆ ಅಪ್ಲೋಡ್ ಮಾಡ್ತೀನಿ. ನಾನು ಬರೋದೇ ಸೋಮವಾರ ಅನಿಸುತ್ತೆ. ಅಲ್ಲಿವರೆಗೂ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಇಷ್ಟೇ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ. ಸಪೋರ್ಟ್ ಮಾಡಿ ವಿಡಿಯೋ ನೋಡಿ.